ನಮ್ಮ ಮನೆಯ ಮುಂಭಾಗದಲ್ಲಿ ಕಾಲುವೆ ಸಂಪೂರ್ಣವಾಗಿ ಬಂದಾಗಿದ್ದು ಮೇಲ್ಭಾಗದಲ್ಲಿರುವ ಎಲ್ಲ ಮನೆಯ ನೀರು, ಕೊಳಚೆ ನೀರುಗಳು ನಮ್ಮ ಮನೆಯ ಮುಂಭಾಗದಲ್ಲೇ ಹರಿದು ಹೋಗುತ್ತಿದೆ. ಇದನ್ನು ಸರಿಪಡಿಸುವಂತೆ ಹಲವಾರು ಬಾರಿ ಕಳೆದ ಹಲವು ವರ್ಷಗಳಿಂದ ಗ್ರಾಮಾಡಳಿತಕ್ಕೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಯಡಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಯಡಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಕೊಳಚೆ ನೀರು, ಮನೆಯ ಉಪಯೋಗಿಸಿದ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಹರಿಯುತ್ತಿರುವುದನ್ನು ಗ್ರಾಮಸ್ಥರಾದ ಮುನೀರ್ ತೀವ್ರವಾಗಿ ವಿರೋಧಿಸಿ ಮಾತನಾಡಿರುತ್ತಾರೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೇಳಿಕೊಂಡಿರುತ್ತಾರೆ. ಈಗೆಲ್ಲ ಕಂಪ್ಲೇಂಟ್ ಮಾಡಿ 3 ವರ್ಷ ಆಯಿತು. ಯಾವ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ಆಡಳಿತದವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಬೇರೆಯವರು ಮತ್ತೆ ನೀರು ಬಿಟ್ಟಿದ್ದಾರೆ. ಇಡೀ ಊರಿನ ನೀರು ಇಲ್ಲಿ ಬಂದು ಹರಿತಾ ಇದೆ. ನಮಗೆ ತುಂಬ ತೊಂದರೆ ಆಗ್ತದೆ. ಡೆಂಗ್ಯೂ ಬಂದಾಗ ಭಾರಿ ಕಷ್ಟದಲ್ಲಿದ್ವಿ ನಾವೆಲ್ಲ. ಇಲ್ಲೆಲ್ಲ ಡೆಂಗ್ಯೂ ಬಂದು ಒಂದು 10-12 ಮಕ್ಕಳಿಗೆಲ್ಲ ಡೆಂಗ್ಯೂ ಆಗಿತ್ತು. ಅದಕ್ಕೆಲ್ಲ ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ವಿ. ಇವ್ರು ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಅಕ್ಕಪಕ್ಕದವರು ಯಾರು ಅದು ಇಂಗು ಗುಂಡಿ ಮಾಡ್ಕೊಳ್ರಿ ಅಂದರು. ಗ್ರಾಮ ಪಂಚಾಯತಿಯಿಂದ ಹೇಳಿದ್ರು ಅವರು ಮಾಡ್ಕೊಳ್ತಾ ಇಲ್ಲ. ಡ್ರೈನೇಜಿನ ವ್ಯವಸ್ಥೆ ಯಾವುದೂ ಸರಿಯಾಗಿಲ್ಲ. ಯಾರೂ ನಿರ್ವಹಣೆ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ಸೇರಿದ್ದು ಹೈವೇ ಪ್ರಾಧಿಕಾರ ಬರುತ್ತೆ, ಅವ್ರು ಸರಿ ಮಾಡ್ಕೊಳ್ತಾರೆ ಅಂತ ಹೇಳಿ ಹಾಗೆ ಇದು ಮಾಡ್ತಾ ಇದ್ದಾರೆ. ಅದು ಕ್ಲೀನಿಂಗ್ ಏನೂ ಮಾಡ್ತಾ ಇಲ್ಲ. ವರ್ಷಕ್ಕೆ ಒಂದು ಸಲ ಚರಂಡಿ ಒಂದು ಧೂಳು ಬಿಡ್ತಾರೆ JCBಯಲ್ಲಿ. ಅದು ಬಿಟ್ಟರೆ ಬ್ಲಾಕ್ ಆಗೋದು, ಇದಾಗ ನೀರು ನಿಲ್ಲೋದು ಇದೇ ಕೊಚ್ಚೆ. ತುಂಬ ತೊಂದರೆ ಆಗಿದೆ. ಅದೇ ಲೈಕ್ ನಮ್ಮ ಮನೆ ಹತ್ರ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಕ್ಲೀನಾಗಿತ್ತು ಅಂತ ನಾವು ಮಾಡ್ತೀವಿ. ಹೌದು, ವೈಯಕ್ತಿಕವಾಗಿ ಮಾಡ್ತೀವಿ. ಹೀಗೆ ಮೇಲ್ಭಾಗದಲ್ಲಿ ಇರುವಂಥ ಮನೆಯ ಎಲ್ಲ ನೀರುಗಳು, ಕೊಳಚೆ ನೀರುಗಳು ಈ ರೀತಿ ಕೆಳಭಾಗದಲ್ಲಿರುವ ಮನೆಗಳಿಗೆ ತೊಂದರೆಯಾಗುತ್ತಿರುವುದರ ಬಗ್ಗೆ ಗ್ರಾಮ ಪಂಚಾಯತ್ ಯಡಳ್ಳಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಅವರನ್ನು ಭೇಟಿ ಮಾಡಿ ವಿಚಾರಿಸಿದಾಗ, ನಾವು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚರಂಡಿ ರಸ್ತೆಯನ್ನು ಸ್ವಚ್ಛಗೊಳಿಸಲು ಹೋದರೆ ಸಾರ್ವಜನಿಕರು ನಮಗೆ ಅಡ್ಡಗಾಲಾಕುತ್ತಾರೆ. ಅಲ್ಲದೆ ಇಲ್ಲಿ ಸಂಪೂರ್ಣವಾಗಿ ತಮ್ಮ ಮನೆಯ ಮೇಲ್ಭಾಗಕ್ಕೆ ಲಾರಿ ವಾಹನಗಳು ಸಂಚರಿಸುವಂತೆ ಸಂಪೂರ್ಣವಾಗಿ ಚರಂಡಿಯನ್ನು ಬಂದ್ ಮಾಡಿರುತ್ತಾರೆ. ಆದರೂ ಸಹ ಪ್ರತಿ ವರ್ಷ ಮಳೆಗಾಲದ ಮುಂಚೆ ನಾವು ಚರಂಡಿಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುತ್ತೇವೆ, ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುರೇಶ್ SK ಮಾತನಾಡಿರುತ್ತಾರೆ. ನಮಸ್ಕಾರ, ನನ್ನ ಹೆಸರು ಸುರೇಶ್ SK ಅಂತೇಳಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಡಳ್ಳಿ. ಏನು ಪಂಚಾಯತಿಯ ಸಾರ್ವಜನಿಕರು ಈಗಾಗಲೇ ಒಂದು ಆಕ್ಷೇಪ ಮಾಡಿದ್ದಾರೆ. ಪಂಚಾಯತಿಯ ಮುಂದುಗಡೆಗೆ ಚರಂಡಿನ ಬ್ಲಾಕ್ ಆಗಿದೆ, ಅದರಿಂದ ರಸ್ತೆಯಲ್ಲಿ ನೀರು ಹೋಗುತ್ತೆ, ಚರಂಡಿ ನೀರು ಮತ್ತು ಮನೆ ಯೂಸ್ ಮಾಡಿರೋದಂತೇಳಿ ಈಗಾಗಲೇ ನಾವು ಅದ್ರ ಬಗ್ಗೆ ಗಮನ ಹರಿಸಿದ್ವಿ. ದಯವಿಟ್ಟು ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು. ಯಾಕಂದರೆ ಎಲ್ಲ ಸಾರ್ವಜನಿಕ ಬಂಧುಗಳು ಅವ್ರವ್ರ ಮನೆ ಮುಂದೆ ವೆಹಿಕಲ್ನ ದಾಟ್ಲಿಕ್ಕಾಗಿ, ಮತ್ತೊಂದು ದಾಟ್ಲಿಕ್ಕಾಗಿ ಪೈಪು ಹಾಕ್ಕೊಂಡಿದ್ದಾರೆ. ಈ ಹಿಂದೆ ಆಡಳಿತ ಮಂಡಳಿ ಇರ್ಬೇಕಾದ್ರೂ ಕೂಡ ಈ ಗಮನ ಹರಿಸ್ತಾ ಈ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಹೋದಾಗ ಸಾರ್ವಜನಿಕರ ಆಕ್ಷೇಪ ಹೋಗ್ತಾಯಿತ್ತು. ಅದು ಅಲ್ಲದೆ ನಾವು ಏನು ಈ ಚರಂಡಿನ ಲಾಸ್ಟ್ ಡೆಡ್ ಎಂಡ್ ತೊಗೊಂಡೋಗ್ಬೇಕು, ಅಲ್ಲಿ ರೈಲ್ವೆ ಕಂಬಿ ಬರುತ್ತೆ, ಸುಮಾರು ಅಲ್ಲಿ 30 ಅಡಿ ಇದ್ದು ಅಲ್ಲಿ ಅಡಿಗಳ ಕಾಲದಲ್ಲಿ ಕೆಲಸ ಮಾಡೋಕ್ಕೆ ಬಿಡದೇ ಇರೋದಕ್ಕಾಗಿ ಇದು ತೊಂದರೆ ಆಗಿದೆ. ಈ ಕೂಡಲೇ ಕೂಡ ನಮ್ಮ ಆಡಳಿತಾಧಿಕಾರಿಗಳ ಜೊತೆಗೆ ಮಾತಾಡಿ ಈಗಾಗಲೇ ಅದನ್ನ ಕ್ರಮ ವಹಿಸ್ತೀವಿ ಅಂತ ಈ ಮೂಲಕ ಹೇಳ್ಕೊಳ್ತೀನಿ. ಮುಂಭಾಗದಲ್ಲೇ ಇರೋದು ನಾವು ಇಲ್ಲಿ ಚರಂಡಿ ವ್ಯವಸ್ಥೆ ಯಾವುದು ಸರಿಯಾಗಿ ನಿರ್ವಹಣೆ ಆಗದೆ ನಾವು ಸ್ವಂತ ಖರ್ಚಲ್ಲಿ ನಾವು ನಮ್ಮ ಮನೆ ಬಾಗಿಲಲ್ಲಿ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಬಾಕಿದ ಮನೆಗೆಲ್ಲ ತೊಂದರೆ ಆಗ್ತಾ ಇದೆ. ಇರೋ ಮನೆಗೆಲ್ಲ ರೈಲ್ವೆ ಟ್ರ್ಯಾಕಿಗೂ ಹೋಗಿ ಅಲ್ಲಿ ಚರಂಡಿ ಹಾರುತ್ತೆ ಈ ನೀರೆಲ್ಲ. ಎಲ್ರಿಗೂ ವಾಸನೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಕಾಟ ಅದು ತಪ್ಪಂಗೆ ಇಲ್ಲ. ಆ ಲೆಕ್ಕದಲ್ಲೇ ಇತ್ತು ತೊಂದರೆ.